ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ, ನಾನು ಇವತ್ತು ನಿಮಗೆ ಅವರೆಕಾಳು ಸಾಂಬಾರು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ಅನ್ನ, ಅವರೆಕಾಳು ಸಾಂಬಾರು, ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡ್ತಿದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅವರೆಕಾಳು ಸಾಂಬಾರನ್ನ ಬನ್ನಿ ವೀಕ್ಷಕರೇ, ಈಗ ಅವರೆಕಾಳು ಸಾಂಬಾರು ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೋಡಿ ಫ್ರೆಶ್ ಆಗಿರೋ ಅವರೆಕಾಳನ್ನ ತೊಗೊಂಡು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ತೊಳೆದು. ಇದು ಒಂದು ಅರ್ಧ ಕೆ ಜಿ, ಒಂದು ಅರ್ಧ ಕೆ ಜಿ ಇದೆ. ಹಾಗೆಯೇ ಒಂದು ದಪ್ಪ ಸೈಜು ಈರುಳ್ಳಿ ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ನೋಡಿ ಚಿಕ್ಕ ಸೈಜು ಒಂದು 4 ಟೊಮೆಟೊ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಇನ್ನೇನು ಬೇಕು ಅಂತ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಈಗ ಅವರೆಕಾಳು ಸಾಂಬಾರಿಗೆ ಖಾರ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಮೊದಲಿಗೆ. ಆನಂತರ ಇದು ಸ್ವಲ್ಪ ಖಾರ ಇರೋದು ಖಾರ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಹಾಗೆಯೇ ಇದು ಬ್ಯಾಡಗಿ ಮೆಣಸಿನ್ಕಾಯಿದು ನೋಡಿ ಕಲರ್ ಗೊತ್ತಾಗ್ತಿದೆ ನಿಮಗೆ. ಇದು ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಆಗಲೇ ಹಾಕಿದ್ದು ಖಾರಕ್ಕೋಸ್ಕರ ಹಾಕಿರೋದು. ಇದನ್ನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಟೊಮೆಟೊ ಇಷ್ಟೇ. ಇದಕ್ಕೆ ಇದ್ರ ಜೊತೆಗೆ ಇನ್ನೊಂದು ಇದು ನೋಡಿ ಶೇಂಗಾ ಪುಡಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ನಾವು ಪಲ್ಯಗಳಿಗೆಲ್ಲ ಮಾಡಿ ಇಟ್ಕೊತೀವಲ್ಲ ಅದು ಶೇಂಗಾ ಪುಡಿ. ಇದು ಸ್ವಲ್ಪ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು 1 ಸ್ಪೂನಷ್ಟು ನೋಡಿ, ಇದು ಮನೇಲೆ ಮಾಡಿರೋ ಸಾರಿನ ಪುಡಿ. ಇದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಇದು ಹಾಕಿ ಇದಿಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಬರೋಣ. ನೋಡಿ ಈಗ ಇದು ಖಾರ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಈ ಥರ ನೈಸಾಗಿ ಮಿಕ್ಸಿ ಹಾಕೋಬೇಕು. ಬನ್ನಿ ಈಗ ಸಾಂಬಾರನ್ನ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಅವರೆಕಾಳು ಸಾಂಬಾರು ಸೀಸನ್ ಮುಗಿಯೋವರೆಗೂ ಅವರೆಕಾಳು ಸಾಂಬಾರು ಮಾಡ್ತಾನೆ ಇರ್ತಾರೆ ಎಲ್ಲರೂ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಅವರೆಕಾಳು ಸಾಂಬಾರು ಮಾಡ್ತಾರೆ. ನನಗೆ ಗೊತ್ತಿರೋ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ಅವರೆಕಾಳು ಸಾಂಬಾರು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಈಗ ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೆಳ್ಳುಳ್ಳಿ. ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ನೋಡಿ ಫ್ರೆಶ್ ಆಗಿರೋ ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ಫ್ರೈ ಮಾಡೋದು ಬೇಕಿಲ್ಲ. ಈಗ ಇದಕ್ಕೆ ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಟ್ ಮಾಡಿರೋ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ಆಲೂಗಡ್ಡೆ ಸಾಂಬಾರಲ್ಲಿ ಅವರೆಕಾಳು ಸಾಂಬಾರಲ್ಲಿ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಸಾಂಬಾರಲ್ಲಿ ಜೊತೆ ಆಲೂಗಡ್ಡೆ ಇರೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು 1-2 ನಿಮಿಷ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದನ್ನೇ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಪಲ್ಯ ಥರ ಆಗುತ್ತೆ, ಗ್ರೇವಿ ಥರ. ಅದನ್ನೇ ಚಪಾತಿಗೆಲ್ಲ ಮಾಡ್ಕೋಬೋದು. ಚಪಾತಿ, ರೊಟ್ಟಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಮುದ್ದೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಅವರೆಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹಾಕ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇಷ್ಟೊಂದು ಮಸಾಲೆ ಹಾಕ್ತಿದ್ದೀನಿ ಅಂದ್ಕೋಬೇಡಿ. ನಾನು ಸ್ವಲ್ಪ ಇವತ್ತು ಸಾಂಬಾರು ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟು ಹಾಕಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದಕ್ಕೆ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಹದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಹದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು ಹಾಕಿರೋ ಮಸಾಲೆಗೆ ಇಷ್ಟು ನೀರು ಬೇಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನು ಕೈ ಹೇಳ್ತಲೇ ಹಾಕೋತೀನಿ ಯಾವಾಗಲೂ.
ಇದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ಟು ಕ್ಲೋಸ್ ಮಾಡಿಬಿಡೋಣ. ಇದು ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. ನೋಡಿ ಈಗ ಸಕ್ಕ ಟೇಸ್ಟ್ ಆದಂಥ ಕಲರ್ಫುಲ್ ಆದಂಥ ಅವರೆಕಾಳು ಸಾಂಬಾರು ರೆಡಿಯಾಗಿದೆ. ನೋಡ್ತಿರಲ್ಲ, ತುಂಬಾ ಚೆನ್ನಾಗಾಗಿದೆ. ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಇದು ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಬನ್ನಿ ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈಗ ಬಿಸಿ ಬಿಸಿ ಸಾಂಬಾರು, ಅನ್ನ ಸಾಂಬಾರು ಸಖತ್ತಾಗಿರುತ್ತೆ. ನೋಡಿ ಬಿಸಿ ಅನ್ನಕ್ಕೆ ಅವರೆಕಾಳು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಇದ್ರ ಮುಂದೆ ಯಾವ ಹೋಟೆಲ್ ಊಟನೂ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಸೈಡ್ಗೆ ನೋಡಿ ನಿಂಬೆಹಣ್ಣಿನ ಉಪ್ಪಿನಕಾಯಿನಿ. ಈಗ ಇವತ್ತಿಂದು ಅವರೆಕಾಳು ಸಾಂಬಾರು ಅನ್ನ ಊಟ ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.